ವೈರಲ್ ಫೀವರ್ ಆದಾಗ ನಾವು ಯಾವ್ಯಾವ ರೀತಿ ನಮ್ಮನ್ನು ಕೇರ್ ಮಾಡಬೇಕು, ಯಾವ್ಯಾವ ರೀತಿಯಲ್ಲಿ ನಮ್ಮ ದಿನಚರಿ ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ನಾವು ಈ ರೀತಿ ಮಾಡಿದರೆ ನಾವು ತುಂಬ ಬೇಗ ವೈರಲ್ ಫೀವರ್ ಅಥವಾ ಇನ್ಫೆಕ್ಷನ್ನಿಂದ ಹೊರಗೆ ಬರೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮೊದಲನೇದು ತುಂಬ ಇಂಪಾರ್ಟೆಂಟ್ ಆಗಿ ಅಂತ ಹೇಳಿದರೆ, ವೈರಲ್ ಫೀವರ್ ಏನಾದರೂ ಬಂದಾಗ ನಮ್ಮ ಬಾಡಿಗೆ ತುಂಬಾ ಸುಸ್ತಾಗಿರುತ್ತೆ ಆ್ಯಕ್ಚುಲಿ. ಸೊ ಫಸ್ಟ್ಗೆ ಏನು ಮಾಡಬೇಕು, ಆದಷ್ಟು ರೆಸ್ಟ್ ಮಾಡಬೇಕು. ತುಂಬ ಫಿಸಿಕಲ್ ಆ್ಯಕ್ಟಿವಿಟಿ ಇರಬಹುದು, ತುಂಬ ಕೆಲಸ ಮಾಡೋದು, ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಮಾಡೋದು ಓಕೆ, ಬಟ್ ತುಂಬ ಸ್ಟ್ರೈನ್ ಮಾಡ್ಕೊಳ್ಬಾರ್ದು. ಆದಷ್ಟು ರೆಸ್ಟ್ ಮಾಡಬೇಕು. ಇದರಿಂದ ಕೂಡ ನಮ್ಮ ದೇಹಕ್ಕೆ ಸ್ವಲ್ಪ ಎನರ್ಜಿ ಬರುತ್ತೆ, ಹಾಗೆ ರೆಸ್ಟ್ ಕೂಡ ಸಿಗುತ್ತೆ. ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ, ವೈರಲ್ ಇನ್ಫೆಕ್ಷನ್ ಆದಾಗ ಅಥವಾ ವೈರಲ್ ಫೀವರ್ ಬಂದಾಗಲ್ಲ ನಾರ್ಮಲ್ ಆಗಿ ಗಂಟ್ಲಲ್ಲಿ ಕಿರಿಕಿರಿ ಅಂತೂ ತುಂಬ ಜನಕ್ಕೆ ಇದ್ದೇ ಇರುತ್ತೆ. ಸೊ ಆವಾಗ ಏನು ಮಾಡಬೇಕಂತ ಹೇಳಿದರೆ, ಸಾಲ್ಟ್ ವಾಟರ್ ಅಂದರೆ ಉಪ್ಪು ನೀರಲ್ಲಿ ಬಾಯಿ ಮುಕ್ಕಳಿಸ್ಬೇಕು, ಗಾಗಲ್ ಮಾಡಬೇಕು. ಅದರಿಂದಾಗಿ ಕೂಡ ನಮಗೆ ಇನ್ಫೆಕ್ಷನ್ ಆಗಿದ್ದರೆ ಥ್ರೋಟಲ್ಲಿ ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಇನ್ನು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಇನ್ಫೆಕ್ಷನ್ ಎಲ್ಲ ಆದಾಗ ಶೀತ, ಕೆಮ್ಮು, ಕಫ ಎಲ್ಲ ಇದ್ದಾಗ ಸ್ಟೀಮ್ ತೊಗೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸ್ಟೀಮ್ ತೊಗೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಮೂಗಲ್ಲಿ ಅಥವಾ ಗಂಟ್ಲಲ್ಲೆಲ್ಲ ಏನಾದರೂ ಇನ್ಫೆಕ್ಷನ್ ಥರ ಆಗಿದ್ದರೆ ಎಲ್ಲ ಕೂಡ ಕ್ಲಿಯರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ದಿನಕ್ಕೆ ಒಂದು 3 ರಿಂದ 4 ಸರಿನಾದರೂ ಸ್ಟೀಮ್ ತೊಗೊಳ್ಬಹುದು. ಇನ್ನೊಂದು ವೈರಲ್ ಫೀವರ್ ಬಂದಾಗ ಏನು ಮಾಡ್ಬೋದು ಅಂತ ಹೇಳಿದರೆ, ಆದಷ್ಟು ಬಿಸಿ ಬಿಸಿ ಆಗಿರುವಂತಹ ಆಹಾರನೇ ತಿನ್ನಬೇಕು. ಅದೇ ರೀತಿ ಲಿಕ್ವಿಡ್ ಫಾರ್ಮಲ್ಲಿದ್ದರೆ ತುಂಬಾ ಒಳ್ಳೆಯದು. ಅಂದರೆ ಬೇಗ ಜೀರ್ಣ ಆಗುವಂತಹ ಪದಾರ್ಥಗಳು, ಫಾರ್ ಎಕ್ಸಾಂಪಲ್ ಸೂಪ್ ನಾವು ತೊಗೊಳ್ಬಹುದು, ಇಲ್ಲ ಜ್ಯೂಸಸ್ ಕುಡಿಬಹುದು. ಆದರೆ ಸಕ್ಕರೆ ಎಲ್ಲ ಹಾಕದೆ ಇರುವಂತಹ ಹಣ್ಣಿನ ರಸನ ಕುಡಿಬಹುದು. ಇದರಿಂದಾಗಿ ಏನಾಗುತ್ತೆ, ನಮಗೆ ಬೇಗನೆ ಜೀರ್ಣ ಆಗುತ್ತೆ, ಸುಲಭದಲ್ಲಿ ಜೀರ್ಣ ಆಗುತ್ತೆ, ಹಾಗೆ ಹೊಟ್ಟೆಯ ಸಮಸ್ಯೆ ಏನು ಬರೋದಿಲ್ಲ. ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ, ನಮಗೆ ದೇಹಕ್ಕೆ ಎನರ್ಜಿ ಕೊಡುವಂತಹ ಫುಡ್ಗಳನ್ನು ಆದಷ್ಟು ತಿನ್ನಬೇಕು. ಹಣ್ಣು ತರಕಾರಿಗಳನ್ನು, ಎಸ್ಪೆಷಲಿ ವಿಟಮಿನ್ ಸಿ ಜಾಸ್ತಿ ಇರುವಂತಹ ಹಣ್ಣು ತರಕಾರಿಗಳನ್ನು ಜಾಸ್ತಿ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಆರೆಂಜ್ ತಿನ್ನಬಹುದು, ದಾಳಿಂಬೆ ತಿನ್ನಬಹುದು, ಪಪ್ಪಾಯ ತಿನ್ನಬಹುದು, ಅದೇ ರೀತಿ ಕಿವಿ ಫ್ರೂಟ್ ಕೂಡ ತಿನ್ನಬಹುದು. ಅದೇ ರೀತಿಯಲ್ಲಿ ನಾವು ಲೆಮನ್ ಜ್ಯೂಸ್ ಎಲ್ಲ ಮಾಡಿ ಕೂಡ ಕುಡಿಬಹುದು. ಇದರಿಂದಾಗಿ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಜ್ವರದಿಂದ ಹೊರಗೆ ಬರೋದಕ್ಕೆ, ಇನ್ಫೆಕ್ಷನ್ನಿಂದ ಹೊರಗೆ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ಲಿ, ವೈರಲ್ ಫೀವರ್ ಎಲ್ಲ ಆದಾಗ ದೇಹನ ಯಾವುದೇ ಕಾರಣಕ್ಕೂ ಡಿಹೈಡ್ರೇಟ್ ಆಗೋದಕ್ಕೆ ಬಿಡಬಾರ್ದು. ತುಂಬ ನೀರು ಕುಡಿತಾ ಇರಬೇಕಾಗುತ್ತೆ, ಜ್ಯೂಸ್ ಎಲ್ಲ ಕುಡಿತಾ ಇರಬಹುದು, ಹಾಗೆ ಹರ್ಬಲ್ ಟೀಗಳನ್ನೆಲ್ಲ ಮಾಡಿ ಕೂಡ ಕುಡಿಬಹುದು. ಆದರೆ ಯಾವುದೇ ಕಾರಣಕ್ಕೂ ಕೆಫೆನ್ ಅಂದರೆ ಕಾಫಿ, ಟೀ ಈ ಥರದ್ದೆಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು. ಅದೇ ರೀತಿಯಲ್ಲಿ ಸೋಡಾ, ಕೂಲ್ ಡ್ರಿಂಕ್ಸ್ ಇವುಗಳನ್ನು ಕೂಡ ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ, ವೈರಲ್ ಫೀವರ್ ಅಥವಾ ಯಾವುದೇ ರೀತಿಯಲ್ಲಿ ಇನ್ಫೆಕ್ಷನ್ ಎಲ್ಲ ಆಗಿದ್ದಾಗ ನಮಗೆ ಮನೆಯಲ್ಲಿ ಸಿಗುವಂತಹ ಸಾಂಬಾರ ಪದಾರ್ಥಗಳೇನಿರುತ್ತೆ, ತುಂಬ ಔಷಧೀಯ ಗುಣಗಳು ಇರುವಂತಹ ಸಾಂಬಾರ ಪದಾರ್ಥಗಳು, ಫಾರ್ ಎಕ್ಸಾಂಪಲ್ ಕಾಳುಮೆಣಸು, ಶುಂಠಿ, ಅರಿಶಿನ, ಅದೇ ರೀತಿಯಲ್ಲಿ ತುಳಸಿ, ಇವುಗಳನ್ನೆಲ್ಲ ಜಾಸ್ತಿ ಯೂಸ್ ಮಾಡೋಕ್ಕೆ ಶುರು ಮಾಡಬೇಕು. ನಮ್ಮ ಅಡುಗೆಯಲ್ಲಿ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಕಷಾಯ ಮಾಡಿಕೊಂಡು ಕುಡಿಬಹುದು, ಅಥವಾ ಹರ್ಬಲ್ ಟೀ ಥರ ಮಾಡಿ ಕೂಡ ಕುಡಿಬಹುದು. ಸೊ ಇವುಗಳನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇದ್ದಂಗೆ ನಾವು ಇನ್ಫೆಕ್ಷನ್ ದೂರ ಆಗುತ್ತೆ, ನಮಗೆ ಇನ್ಫೆಕ್ಷನ್ನಿಂದ ಹೊರಗೆ ಬರೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ನೋಡಿದ್ದಲ್ಲ, ವೈರಲ್ ಫೀವರ್ ಅಥವಾ ವೈರಲ್ ಇನ್ಫೆಕ್ಷನ್ ಆಗಿದ್ದಾಗ ನಾವು ನಮ್ಮ ಆರೋಗ್ಯನ ಯಾವ ರೀತಿ ಕಾಳಜಿ ಮಾಡಬೇಕು ಅಂತ ಹೇಳಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಅದೇ ರೀತಿಯಲ್ಲಿ ನೀವು ಯಾವ ರೀತಿಯ ವಿಡಿಯೋಗಳನ್ನು ನೋಡೋಕ್ಕೆ ಇಷ್ಟಪಡ್ತೀರಾ ಮನೆಮದ್ದು ಚಾನಲಲ್ಲಿ ಅನ್ನೋದನ್ನು ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿಯ ವಿಡಿಯೋಗಳನ್ನು ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.